ಏನು ಡಿ ಕೆ ಶಿವಕುಮಾರ್ ಅವರು 18ನೇ ಮುಖ್ಯಮಂತ್ರಿಯಾಗಿ ಇವತ್ತು ಆಯ್ಕೆಯಾಗಿದ್ದು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಭವನಕ್ಕೆ ಬಂದು ಆ ಒಂದು ಸಂಭ್ರಮಾಚರಣೆ ಆಚರಿಸ್ತಾ ಇದ್ದಾರೆ. ಸೊ ಅದೇ ರೀತಿ ನಮ್ಮ ಜೊತೆ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಈ ಒಂದು ಸಂಭ್ರಮವನ್ನು ಅವ್ರು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ ಸರ್. ಇವತ್ತು ಏನು 18ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ, ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ನಮ್ಮ ನಾಯಕರು ಅಂತ ನಮ್ಮ ಯುವಕರಿಗೆ ಪ್ರೇರಣೆ. ನಮ್ಮ ನಾಯಕರಂತ ಡಿ ಕೆ ಶಿವಕುಮಾರ್ ಅವರು ನೂತನವಾಗಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿರೋದಕ್ಕೆ ನಮಗೆಲ್ರಿಗೂ ಭಾಳ ಸಂತೋಷ ಹಾಗೂ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ. ಹಾಗೆ ರಾಜ್ಯದ ಜನತೆ ಹೆಚ್ಚಿನ ನಿರೀಕ್ಷೆ ಅವ್ರ ಮೇಲೆ ಇಟ್ಟಿದ್ದಾರೆ. ಸೊ ಅದರಿಂದ ಆ ನಿರೀಕ್ಷೆಗಳನ್ನೆಲ್ಲ ಈಡೇರಿಸ್ತಕ್ಕಂಥ ಸಾಮರ್ಥ್ಯ, ಶಕ್ತಿ ಅವರಲ್ಲಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ನಾನು ಹೇಳಿದಂಗೆ ಇತ್ತೀಚೆಗೆ ಹಿಂದೇನು ಹೇಳಿದ್ದೆ, ಡಿ ಕೆ ಅವ್ರ ಯುಗ ಶುರು ಆಗಿದೆ. ಸೊ ಸಾಕಷ್ಟು ಬದಲಾವಣೆಗಳು ಬರುತ್ತೆ, ಸಾಕಷ್ಟು ಅಭಿವೃದ್ಧಿ ಆಗುತ್ತೆ, ಸಾಕಷ್ಟು ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ, ರಾಜ್ಯದ ಯುವಕರಿಗೆ ಒಳ್ಳೆಯದಾಗುತ್ತೆ, ರಾಜ್ಯದ ರೈತರಿಗೆ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರ್ಯಕರ್ತ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಮಟ್ಟಕ್ಕೆ ಅವರು ಬಂದಿರುವಂಥದ್ದು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಉರಿದುಂಬಿಸುವಂತಹ ಕೆಲಸ. ಇದು ಮುಂದೆ ಕೂಡ ನಡ್ಕೊಂಡು ಹೋಗುತ್ತೆ ಅನ್ನುವಂಥ ನಂಬಿಕೆ ಕಾರ್ಯಕರ್ತರಲ್ಲಿ ಮೂಡಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಖಂಡಿತವಾಗಿ ಇವಾಗ ಅವ್ರು ನಮ್ಗೆ ಯಾವ ರೀತಿ ಉದಾಹರಣೆ ಕೊಟ್ಟಿದ್ದಾರೆ ಅಂತಂದರೆ, ಶ್ರಮಕ್ಕೆ ಫಲ, ಶ್ರಮ ಪಟ್ಟರೆ ಫಲ ಇವತ್ತು ನಾಳೆ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಒಂದು ರೀತಿಯಂಥ ಉದಾಹರಣೆ ನಮ್ಮೆಲ್ಲ ಯುವಕರಿಗೆ ಕೊಟ್ಟಿದ್ದಾರೆ. ಸೊ ಪಾರ್ಟಿ ಕೆಲಸ ನಿಷ್ಠೆಯಿಂದ ಮಾಡೋದು ಅಥವಾ ಪ್ರಾಮಾಣಿಕವಾಗಿ ನಾವು ಪಕ್ಷದಲ್ಲಿ ಸಂಘಟನೆ ಮಾಡ್ಕೊಂಡು ಹೋದರೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಅದಕ್ಕೆ ಸಾಕ್ಷಾತ್ ಉದಾಹರಣೆನೇ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು. ನೋಡಿದ್ರಲ್ಲ, ಸಾಮಾನ್ಯ ಕಾರ್ಯಕರ್ತರಿಗೆ ಅವರು ಏನು ಶ್ರಮವನ್ನ ಹಾಕಿರ್ತಾರೆ, ಅದಕ್ಕೆ ತಕ್ಕಂತೆ ಪರಿಶ್ರಮ ಒಂದು ಏನು ಅವರು ಬಯಸಿದ್ದಕ್ಕಿಂತ ಮೀರಿದ್ದು ಅವ್ರಿಗೆ ಸಿಗುವಂತ ಆಗತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ನಡತೆಯಲ್ಲೇ ಗೊತ್ತಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಜೇಂದ್ರ ಜೊತೆ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.